ರೈಟಿಂಗ್. ಸೊ ನಾವು ಎಲ್ಲಿ ಯೂಸ್ ಮಾಡ್ಬೋದು ಪಾಸ್ಟ್ ಟೆನ್ಸ್ನ? ಇಟ್ ಈಸ್ ಯೂಶುವಲಿ ಯೂಸ್ಡ್ ಟು ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ದಟ್ ಹ್ಯಾಪೆಂಡ್ ಇನ್ ದ ಪಾಸ್ಟಲ್ಲಿ ಆದಂತಹ ಘಟನೆಗಳನ್ನು ನಾವು ಸಿಂಪಲ್ ಪಾಸ್ಟಲ್ಲಿ ಯೂಸ್ ಮಾಡ್ಬೋದು. ಅನದರ್ ಫಾರ್ಮುಲಾ, ಇಟ್ ಈಸ್ sometimes used to show habitual activity or to refer to some activity that happened regularly in the past. For example, ಏನು ರೆಗ್ಯುಲರ್ ಆಗಿ ಪಾಸ್ಟ್ ನೀವು ತುಂಬ ದಿನದ ಹಿಂದೆ ನಿಮಗೆ ಒಂದು ಹ್ಯಾಬಿಟ್ ಇರುತ್ತೆ, ಅವ್ರು ಆ್ಯಕ್ಟಿವಿಟಿ ಮಾಡ್ತಿರ್ತಾರೆ ತುಂಬ ದಿನದ ಹಿಂದೆ, ಈಗ ಅದನ್ನ ಕಂಟಿನ್ಯೂ ಮಾಡ್ತಿರಲ್ಲ ನೀವು, ಅದನ್ನು ಹೇಳಬೇಕು ಅಂತ ಅಂದರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಯಾವ ರೀತಿ? ಎಕ್ಸಾಂಪಲ್, ವಿ ಏಟ್ ಇಡ್ಲೀಸ್ ಫಾರ್ ಡಿನ್ನರ್ ಎವ್ರಿ ನೈಟ್. ವಿ ಏಟ್ ಇಡ್ಲೀಸ್ ಫಾರ್ ಡಿನ್ನರ್ ಎವ್ರಿ ನೈಟ್ ಅಂದರೆ ಪ್ರತಿ ರಾತ್ರಿ. ಆವಾಗ ನಾವು ದಿನಾಲು ರಾತ್ರಿ ಇಡ್ಲಿಯನ್ನು ಊಟ ಮಾಡ್ತಿದ್ವಿ. ರಾತ್ರಿ ಊಟ ನಮ್ಗೆ ಇಡ್ಲಿನೇ ಆವಾಗ, ಈಗಲ್ಲ. ಹ್ಯಾಬಿಚುವಲ್ ಆ್ಯಕ್ಟಿವಿಟಿ ಅವ್ರ ರೂಟೀನ್ ಆ್ಯಕ್ಟಿವಿಟಿ, ಡೈಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೋದು. ಓಕೆ, ವಿ ಏಟ್ ಇಡ್ಲೀಸ್ ಫಾರ್ ಡಿನ್ನರ್ ಎವ್ರಿ ನೈಟ್. ಸೊ ನಾವು ಪ್ರತಿ ರಾತ್ರಿ ಊಟಕ್ಕೆ ಇಡ್ಲಿಯನ್ನು ತಿಂತಾ ಇದ್ವಿ ಆವಾಗ. ಶಿ ಆದರೂ ಅಷ್ಟೇ, ಶಿ ಏಟ್ ಇಡ್ಲೀಸ್ ಫಾರ್ ಡಿನ್ನರ್ ಎವ್ರಿ ನೈಟ್. ಶಿ ಏಟ್. ಓಕೆ, ಇಲ್ಲಿ ಯಾವುದು ಎಸ್ ಅಥವಾ ಇ ಎಸ್ನ ನಾವು ಯೂಸ್ ಮಾಡಲ್ಲ ಅಂತ ಹೇಳಿದೆ ನಾನು. ಎಸ್, ನಾವು ಯು ಆರ್ ಕ್ಲಿಯರ್ ವಿತ್ ಇಟ್. ಎಸ್, ಲೆಟ್ಸ್ ಮೂವ್ ಆನ್ ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. Shall I rub this? Please note down this formula. It will be very easy and helpful for you to understand or to get what I say. You will get what I say. ನಾನು ಯಾವ್ದು ಮಾಡಿದೆ ಮಕ್ಕಳೇ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ನ ಮಾಡಿದೆ. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ನ ನೋಡೋಣ. ಓಕೆ, ಲೆಟ್ ವಿ ಮೂವ್ ಆನ್ ಟು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್, ಓಕೆ, ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಇದಕ್ಕೆ ಯಾವುದು ಫಾರ್ಮುಲಾ? ಸಬ್ಜೆಕ್ಟ್ ಪ್ಲಸ್ am, is, are plus V4 plus object. Subject am ಅಥವಾ is ಅಥವಾ are plus V4 ಓಕೆ, ಇವೆಲ್ಲ V4 plus object. ಏನು ತಗೊಳ್ಳೋಣ? ಫಾರ್ ಎಕ್ಸಾಂಪಲ್ ಬಿ ಫಾರ್ಮ್ಸನ್ನು ತೊಗೊಂಡ್ಬಿಡೋಣ. ಬಿ ಫಾರ್ಮ್ಸಲ್ಲಿ ಯಾವ್ದ್ಯಾವುದು? ಬಿ ಫಾರ್ಮ್ಸಲ್ಲೇ ಇದೆ ಇಲ್ಲಿ, ಆಮ್, ಈಸ್, ಆರ್. ಓಕೆ, ಸಬ್ಜೆಕ್ಟ್ ಐ ತಗೊಳ್ಳೋಣ. ಐ ಆಮ್ ಸೂಟ್ ಆಗುತ್ತೋ, ಈಸ್ ಸೂಟ್ ಆಗುತ್ತೋ, ಆರ್ ಸೂಟ್ ಆಗುತ್ತೋ ಐಗೆ? ಎಸ್, ಆಮ್. ಐ ಆಮ್ V4 ವರ್ಬ್. ಆಮ್, ಇಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಳ್ಳಿ, ಸಬ್ಜೆಕ್ಟ್ನ ನೋಡ್ಕೊಳ್ಳಿ, ಸಬ್ಜೆಕ್ಟ್ಗೆ ತಕ್ಕದಾದಂತಹ. ಓಕೆ, ದ ಸಬ್ಜೆಕ್ಟ್ ಚೂಸ್ ದ ವರ್ಬ್ ವಿಚ್ ಈಸ್ ಸೂಟಬಲ್ ಫಾರ್ ದ ಸಬ್ಜೆಕ್ಟ್.
ಸಬ್ಜೆಕ್ಟ್ನ ನೋಡ್ಕೊಳ್ಳಿ ಮಕ್ಕಳೇ. ಸಬ್ಜೆಕ್ಟು ಈ ವರ್ಬ್ಸ್ ಜೊತೆಗೆ ಸೂಟ್ ಆಗುತ್ತೆ ಅಂತ ಅಂದರೆ ನೀವು ಸೆಂಟೆನ್ಸ್ನ ಕಂಟಿನ್ಯೂ ಮಾಡಿ. ಐ ಆಮ್, ಯು ಆರ್, he is, she is, it is. ಸಬ್ಜೆಕ್ಟ್ ಈಗ ಐ ತೊಗೊಂಡಿದ್ದೀನಿ, ಅದಕ್ಕೆ ಆಮ್ ಸೂಟ್ ಆಗುತ್ತೆ, ನಾವು ಆ್ಯನ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ V4 ವರ್ಬ್ಸ್ ಯಾವ್ದು ತೊಗೊಳ್ಳೋಣ? ಓಕೆ, ಐ ಆಮ್ ಡೂಯಿಂಗ್ V4 ವರ್ಬ್ನ ತೊಗೊಂಡಿದ್ದೀನಿ ನಾನು. ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್. I am doing my homework. ಅಕಸ್ಮಾತ್ ಯು ಇತ್ತಪ್ಪ, ಸಬ್ಜೆಕ್ಟ್ ಯು ಇತ್ತಪ್ಪ, ಏನು ಮಾಡೋದು? ಯು ಈಸ್ ಅಥವಾ ಆಮ್ ಅಥವಾ ಆರ್ ಯಾವ್ದು ಸೂಟ್ ಆಗುತ್ತೆ? ವಿಚ್ ಇಸ್ ಮೋರ್ ಸೂಟಬಲ್ ಟು ಯು? ಯು ಆರ್. ವೆರಿ ಗುಡ್. ಯು ಆರ್ ಡೂಯಿಂಗ್. ಮೈ ಬರಲ್ಲ ಅವಾಗ, ಐ ಜೊತೆಗೆ ಮಾತ್ರ ಮೈ ಬರುತ್ತೆ. ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್, ಐ ಆಮ್ ಡೂಯಿಂಗ್ ಐ ಆಮ್ ಡೂಯಿಂಗ್ ಮೈ ವರ್ಕ್, ಈ ಥರ ಬರುತ್ತೆ. ಬಟ್ ಯು ಅಲ್ಲಿದ್ದಾಗ ಮೈ ಬರಲ್ಲ. ಯು ಆರ್ ಡೂಯಿಂಗ್ ಹೋಮ್ವರ್ಕ್. ಓಕೆ, ಯು ಆರ್ ಡೂಯಿಂಗ್ ಹೋಮ್ವರ್ಕ್. ಈ ಥರನೂ ಮಾಡ್ಬೋದು. ಯು ಆರ್ ಡೂಯಿಂಗ್ ಮೈ ಹೋಮ್ವರ್ಕ್ ಅಂದರೆ ನೀನು ನನ್ನ ಹೋಮ್ವರ್ಕನ್ನು ಮಾಡ್ತಿದ್ದೀಯಾ ಅಂತ. Okay, you can say like that also. Next, we are doing homework. Next, they are doing homework. Okay, ಅಕಸ್ಮಾತ್ ಮೈ ಫಾದರ್, ಹೌದಾ? ಆರ್ ಮೈ ಸಿಸ್ಟರ್ ಒಬ್ಬಳೇ ಇದ್ದಾಳೆ. ಮೈ ಸಿಸ್ಟರ್, ಇಟ್ ಇಸ್ ಸಿಂಗ್ಯುಲರ್. ಸೊ ಆಮ್ ಸೂಟ್ ಆಗುತ್ತೋ, ಈಸ್ ಸೂಟ್ ಆಗುತ್ತೋ, ಆರ್ ಸೂಟ್ ಆಗುತ್ತೋ? ಎಸ್ ಐ ಕ್ಯಾನ್ ಹಿಯರ್ somebody is saying yes, my sister is. Okay, my sister is doing homework. Okay, then he is, she is, it is, he is doing homework. Okay, next ಈ ಥರ ತಗೊಳ್ಳೋಣ. my friends ಸೊ ಇಲ್ಲಿ ಫ್ರೆಂಡ್ಸ್ ನನ್ನ ಗೆಳೆಯರು ಅಥವಾ ನನ್ನ ಗೆಳತಿಯರು, ತುಂಬ ಜನ ಇದ್ದಾರೆ. ಫ್ರೆಂಡ್ಸ್ ಪ್ಲೂರಲ್ಲಿಗೆ ನಾವು ಆಮ್ ಯೂಸ್ ಮಾಡ್ತೀವೋ, ಈಸ್ ಯೂಸ್ ಮಾಡ್ತೀವೋ, ಆರ್ ಯೂಸ್ ಮಾಡ್ತೀವೋ? ವಿಚ್ ವರ್ಬ್ ವಿ ಶುಡ್ ಯೂಸ್? ಎಸ್, ಮೈ ಫ್ರೆಂಡ್ಸ್ ಆರ್ ಡೂಯಿಂಗ್ ಹೋಮ್ವರ್ಕ್. ಎಸ್, is it clear? Yes. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಈ ಫಾರ್ಮುಲಾ ಬರುತ್ತೆ ಮಕ್ಕಳೇ. ಸಬ್ಜೆಕ್ಟ್ ಪ್ಲಸ್ ಆಮ್ ಅಥವಾ ಈಸ್ ಅಥವಾ ಆರ್, ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ನೋಡ್ಕೊಳ್ಳಿ ಫಸ್ಟು. ಸಬ್ಜೆಕ್ಟಿಗೆ ವಿಚ್ ಇಸ್ ದ ವರ್ಬ್ ಮೋರ್ ಸೂಟಬಲ್, ಯು ಹ್ಯಾವ್ ಟು ಪುಟ್ ದಟ್ ವರ್ಬ್. ಓಕೆ, ಸಬ್ಜೆಕ್ಟ್ ಜೊತೆಗೆ ಯಾವ್ದು ಸೂಟ್ ಆಗುತ್ತೋ ಇವು ಮೂರಲ್ಲಿ ಆ ವರ್ಬ್ನ ಹಾಕ್ಕೊಳ್ಳಿ. ನೆಕ್ಸ್ಟು V4ನ ಯೂಸ್ ಮಾಡಬೇಕು. ಓಕೆ, ಇದಾದಮೇಲೆ ಐ ಆಮ್, ಶಿ ಈಸ್ ಡೂಯಿಂಗ್, ಶಿ ಈಸ್ ಗೋಯಿಂಗ್, ಲೈಕ್ ದಟ್. V4 ಅಂತಂದರೆ ನಾನು ಬರ್ತಿದ್ದೀನಿ ING ಫಾರ್ಮ್ಸ್: ಬೀಯಿಂಗ್, ಬಿಕಮಿಂಗ್, ಓಕೆ, ಬೀಟಿಂಗ್, ಕ್ಯಾಚಿಂಗ್, ಫೈಟಿಂಗ್, knowing, meeting, paying, singing. She is singing a song. Singing, she is singing. V4, singing a song. Yes. Next, I hope this part is clear to you. When we should use this present continuous tense. Present continuous tense na ನಾವು ಎಲ್ಲಿ ಯೂಸ್ ಮಾಡ್ಬೋದು? Write down. The present continuous tense
The present continuous tense is used to express an action 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 happening at the time of speaking or writing. WRITING writing. ಸೊ ನಾವು ಬರಿಬೇಕಾದ್ರೆ ಅಥವಾ ಸ್ಪೀಕ್ ವೆನ್ ವಿ ಆರ್ ಸ್ಪೀಕಿಂಗ್ ವೆನ್ ದ ಆ್ಯಕ್ಷನ್ ಈಸ್ ಗೋಯಿಂಗ್ ಆನ್, ಅಲ್ಲಿ ನಾವು ಮಾತಾಡ್ತಿದ್ದೀವಿ, ಇಲ್ಲಿ ಅಲ್ಲಿ ಏನಾದರೂ ಒಂದು ಆ್ಯಕ್ಷನ್ ನಡೀತಿದೆ ಅಂತ ಅಂದರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ರೈಟ್ ಡೌನ್ ಅನದರ್ ಫಾರ್ಮುಲಾ, ಸಾರಿ ಅನದರ್ ರೂಲ್. It is also used to express definite 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 and immediate future plans. ಓಕೆ, ಟುಮಾರೋ ನಾಳೆ ನಾನು ಹೋಗೋದು ಖಚಿತ ಅಥವಾ ನಾಡಿದ್ದು ನಾನು ಹೋಗೋದು ಖಚಿತ ಅಂತ ಇದ್ದಾಗ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬರ್ಕೊಳ್ಳಿ. ಐ ಆಮ್ okay, let us take this. I am meeting example ಬರ್ಕೊಳ್ಳಿ ಮಕ್ಕಳೇ. I am meeting my friend tomorrow. ಓಕೆ, ನನಗೆ ಗೊತ್ತು tomorrow I am sure that I will meet my friend tomorrow. I am damn sure about it. ಸೊ ನನಗೆ ಫ್ಯೂಚರ್, ಓಕೆ, ನನಗೆ ಫ್ಯೂಚರ್ ಆ್ಯಕ್ಷನ್ ಕ್ಲಿಯರ್ ಆಗಿದ್ದಾಗ, ನನಗೆ ಗೊತ್ತು ನಾಳೆ ಇದು ಆಗೇ ಆಗುತ್ತೆ ಅಂತ, ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. ನೆಕ್ಸ್ಟ್ ಇನ್ನೊಂದು ರೂಲ್ ಇದೆ. ದ ವರ್ಬ್ಸ್ relate to feelings, mental activities and sense perception are not used in present continuous tense, continuous form or tense. Example, here, HEAR, here, comma, smell, here, comma, smell, comma, notice, 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 comma, want, comma, desire, comma, forgive, comma, understand, comma, know, 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 comma, like, 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 comma, own, 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 comma,
possess, PO double S E double S, possess, comma, love, love, comma, hate, comma, think, comma, care, comma, OWE, O, comma, have, full stop. Okay, ಏನು verbs related to feelings and mental activities and sense perception. ಸೊ ಇವಕ್ಕೆ ನಾವು ಐ ಎನ್ ಜಿನ ಯೂಸ್ ಮಾಡಲ್ಲ. ಏನು ಫೀಲಿಂಗ್ಸ್ ಮತ್ತು ಸೆನ್ಸ್ ಪರ್ಸೆಪ್ಷನ್ ಯಾವ್ಯಾವುದು ನಾವು ಓನ್ಲಿ ಐ ಟೋಲ್ಡ್ ಯು ಎಕ್ಸಾಂಪಲ್ ಹಿಯರ್, ಸ್ಮೆಲ್, ನೋಟಿಸ್ ಇವಕ್ಕೆಲ್ಲ ನಾವು ಐ ಎನ್ ಜಿ ಯೂಸ್ ಮಾಡಲ್ಲ. ಐ ಎನ್ ಜಿ ಯೂಸ್ ಮಾಡಿದರೂ ಕೂಡ ಅದು ತುಂಬ ರೇರ್, ಇಟ್ ಈಸ್ ವೆರಿ ರೇರ್. ಬಟ್ ಫ್ರೀಕ್ವೆಂಟ್ಲಿ ವಿ ಡೋಂಟ್ ಯೂಸ್ ದೀಸ್ ವರ್ಡ್ಸ್. ನಾನು ಏನೇನು ಹೇಳಿದ್ನಲ್ಲ ಇಷ್ಟರವರೆಗೂ ಯಾವುದ್ಯಾವುದು ಹಿಯರ್, ಸೆನ್ಸ್, ನೋಟಿಸ್, ವಾಂಟ್, ಡಿಸೈರ್, ಫಾರ್ಗಿವ್, ಅಂಡರ್ಸ್ಟ್ಯಾಂಡ್, ನೋ, ಲೈಕ್, ಓನ್, ಪೊಸೆಸ್, ಲವ್, ಹೇಟ್, ಥಿಂಕ್, ಕೇರ್, ಓ, ಹ್ಯಾವ್ ಇವಕ್ಕೆ ನಾವು ಐ ಎನ್ ಜಿ ಯೂಸ್ ಮಾಡಲ್ಲ. ಮಾಡಿದರೂ ಕೂಡ ವೆರಿ ರೇರ್, ಇಟ್ ಈಸ್ ವೆರಿ ರೇರ್. ಫಾರ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಅಂತ ಅಂದೆ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನೋ ದಟ್ ಈಸ್ ರಾಂಗ್. ಏನು ಹೇಳಿದೆ? ಅಂಡರ್ಸ್ಟ್ಯಾಂಡ್, ಅದಕ್ಕೂ ಕೂಡ ಐ ಎನ್ ಜಿ ಯೂಸ್ ಮಾಡಬಾರ್ದು. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನೋ ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. ಓಕೆ, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್, ನೋ ದಟ್ ಈಸ್ ರಾಂಗ್. ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಸಾರಿ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್, ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ. ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್, ನೋ ದಟ್ ಈಸ್ ರಾಂಗ್. ಐ ಅಂಡರ್ಸ್ಟ್ಯಾಂಡ್, ಐ ಡು ನಾಟ್ ಅಂಡರ್ಸ್ಟ್ಯಾಂಡ್. I am hearing, no, wrong, I hear, I hear. Okay, then love, I am loving you, no that is wrong. You should say I love you, I love your voice. I am loving your voice, no that is wrong, completely wrong. You should not use ing to these words. I am hating you, no I hate you. Okay, yes. Next, let's move on to past continuous tense. Past continuous tense. Past continuous tense. So subject ಏನಾಗುತ್ತೆ ಇಲ್ಲಿ was ಮತ್ತು were ಯೂಸ್ ಆಗುತ್ತೆ ಅಷ್ಟೇ. Was and were plus V4 plus object. ಹಾಂ ನೋಡಿ ಮಕ್ಕಳ, ಐ ವಾಸ್ ಅಂತ ಹೇಳ್ತೀವೋ ವೇರ್ ಅಂತ ಹೇಳ್ತೀವೋ? ಎಸ್, ಸಬ್ಜೆಕ್ಟಿವ್ ಸೇಮ್ ಇರಲಿ. ನಿಮಗೆ ಬೇಕಾದರೆ ಯು ಕ್ಯಾನ್ ಆ್ಯಡ್ ಎಕ್ಸ್ಟ್ರಾ ಸಬ್ಜೆಕ್ಟ್ನ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ಮೈ ಫ್ರೆಂಡ್, ಓಕೆ, ಯುವರ್ ಫ್ರೆಂಡ್, ಮೈ ಮದರ್, ಮೈ ಫಾದರ್, ಮೈ ಸಿಸ್ಟರ್, ಯಾವ್ದು ಬೇಕಾದರೂ ಹಾಕೋಬೋದು. ಐ ಏನಿತ್ತು? ಪ್ರೆಸೆಂಟ್ ಟೆನ್ಸಲ್ಲಿ ಆಮ್ ಇತ್ತು. ಪಾಸ್ಟ್ ಟೆನ್ಸಿಗೆ ಯಾವುದು? ವಾಸ್. ಸಿಂಪಲ್, ಐ ವಾಸ್ ಡೂಯಿಂಗ್ ಹೋಮ್ವರ್ಕ್. ಸಿಂಪಲ್, isn't it? Yes. ಯು ಆರ್. ಸೊ ನೀವು ಪ್ರೆಸೆಂಟ್ ಟೆನ್ಸ್ನ ನೆನಪಿಡ್ಕೊಂಡ್ರೆ ನಿಮ್ಮ ಪಾಸ್ಟ್ ಟೆನ್ಸ್ ಇಮ್ಮಿಡಿಯೇಟಾಗಿ ಬರುತ್ತೆ. ಯು ಆರ್ ಮೈ ಫ್ರೆಂಡ್. ಎಸ್, ಪಾಸ್ಟ್ ಟೆನ್ಸು ಯು ವೇರ್. ಓಕೆ, ಯು ವೇರ್ ಡೂಯಿಂಗ್ ಹೋಮ್ವರ್ಕ್. ಡೂಯಿಂಗ್ V4 verbs, subject, past continuous tense. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಗೀತು. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವೇರ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಐ ವಾಸ್ ಡೂಯಿಂಗ್ ಹೋಮ್ವರ್ಕ್. ಯು ವೇರ್ ಡೂಯಿಂಗ್ ಹೋಮ್ವರ್ಕ್.
ವಿ ಆರ್ ಅಂತ ಬಳಸ್ತೀವೋ ಅಥವಾ ವಿ ಈಸ್ ಅಂತ ಬಳಸ್ತೀವೋ ಪ್ರೆಸೆಂಟ್ ಟೆನ್ಸಲ್ಲಿ? ವಿ ಆರ್. ವೆರಿ ಗುಡ್. ವಿ ಆರ್ ಆದರೆ ಪಾಸ್ಟ್ ಟೆನ್ಸಲ್ಲಿ ವಿ ವೇರ್. ಓಕೆ, ನೆಕ್ಸ್ಟ್ ದೇ ಆರ್ ಅಂತ ಬಳಸ್ತೀವೋ ಅಥವಾ ದೇ ಈಸ್ ಅಂತ ಬಳಸ್ತೀವೋ? ಎಸ್, ದೇ ಆರ್ ಪ್ರೆಸೆಂಟ್ ಟೆನ್ಸಲ್ಲಿ. ಪಾಸ್ಟ್ ಟೆನ್ಸಲ್ಲಿ ದೇ ವೇರ್ ಡೂಯಿಂಗ್ ಹೋಮ್ವರ್ಕ್. ಆರ್ ನೀವು ಈ ರೀತಿನೇ ತಗೋಬೋದು, ದೇ ವೇರ್ ಡ್ಯಾನ್ಸಿಂಗ್. ವೇರ್ ಇಸ್ ಇಟ್? ಡ್ಯಾನ್ಸಿಂಗ್ ಇಲ್ಲ ಇಲ್ಲಿ, ಸಾರಿ. ದೇ ವೇರ್ ಡೂಯಿಂಗ್ ದೇರ್ ವರ್ಕ್. ದೇ ವರ್ ಬ್ರಿಂಗಿಂಗ್ ವೆಜಿಟೇಬಲ್ಸ್. ವಿ ಫಾರ್ ವರ್ಬ್ಸ್. ಓಕೆ, ಸಬ್ಜೆಕ್ಟ್ ವಾಸ್ ಮತ್ತೆ ಅಥವಾ ವೇರ್ ಪ್ಲಸ್ ವಿ ಫೋರ್ ಪ್ಲಸ್ ಆಬ್ಜೆಕ್ಟ್. ದೇ ವೇರ್ ಡೂಯಿಂಗ್ ಹೋಮ್ವರ್ಕ್. ಮೈ ಸಿಸ್ಟರ್ ಈಸ್. ಹೌದಾ, ನನ್ನ ತಂಗಿ ಈಸ್. ಸಿಸ್ಟರ್ ಈಸ್, ಯಾಕಂದ್ರೆ ನನ್ನ ಸಿಸ್ಟರ್ ಒಬ್ಳೆ. ಈಸ್. ಸಿಸ್ಟರ್ಸ್ ಅಂತ ಇದ್ರೆ, ನನ್ನ ತಂಗಿಯರು ಅಂತ ಇದ್ರೆ ಆರ್ ಅಂತ ಬಳಸ್ಬೋದಿತ್ತು. ಓಕೆ, ನನ್ನ ತಂಗಿ ಒಬ್ಳೆ ಇರೋದು. ಮೈ ಸಿಸ್ಟರ್ ಈಸ್. ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಈಸ್? ವಾಸ್. ಸಿಂಪಲ್. ವಾಸ್. ಹಿ ಈಸ್. ಅವನು ಹುಡುಗ. ಏನಂತ ಹೇಳ್ತೀರಿ ನೀವು? ಹಿ ಈಸ್ ಎ ಬಾಯ್ ಅಂತ ಹೇಳ್ತೀರಿ. ಹೌದಾ? ಪಾಸ್ಟ್ ಟೆನ್ಸಲ್ಲಿ ಹಿ ವಾಸ್. ಪ್ಲಸ್ ವಿ ಫೋರ್ ಅಂದರೆ ಇವು. ಈ ವರ್ಬ್ಸನ್ನ ಯೂಸ್ ಮಾಡಿಕೊಂಡು ಪ್ಲಸ್ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್, ಮೈ ಫ್ರೆಂಡ್ಸ್. ನೋಡಿ, ಪ್ಲ್ಯೂರಲ್ ಇದೆ. ಮೈ ಫ್ರೆಂಡ್ಸ್, ನನ್ನ ಗೆಳೆಯರು ಅಥವಾ ನನ್ನ ಗೆಳತಿಯರು. ಮೈ ಫ್ರೆಂಡ್ಸ್ ಆರ್ ಅಂತ ಹೇಳ್ತೀವಿ. ಮೈ ಫ್ರೆಂಡ್ಸ್ ಆರ್ ಪ್ಲೇಯಿಂಗ್ ದೇರ್. ನನ್ನ ಗೆಳೆಯರು ಅಲ್ಲಿ ಆಟ ಆಡ್ತಿದ್ದಾರೆ. ಆರ್. ಮೈ ಫ್ರೆಂಡ್ಸ್ ಆರ್. ಒಬ್ಬನೇ ಇದ್ದಪ್ಪ ನನ್ನ ಫ್ರೆಂಡ್. ಮೈ ಫ್ರೆಂಡ್ ಈಸ್. ಓಕೆ, ಈಗ ಪ್ಲ್ಯೂರಲ್ ಇದೆ. ಮೈ ಫ್ರೆಂಡ್ ಆರ್ ಪ್ರೆಸೆಂಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಮೈ ಫ್ರೆಂಡ್ ವೇರ್ ಡೂಯಿಂಗ್ ಹೋಮ್ವರ್ಕ್. I hope this point is clear to you. This is past continuous tense. Past continuous tense ಗೆ ರೂಲ್ಸ್ ಬರ್ಕೊಳ್ಳಿ ಮಕ್ಕಳೇ. The past continuous tense is used to express past actions which were which were ongoing. ಎಸ್. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಅಂದರೆ, ರಮ್ಯಾ ಸಬ್ಜೆಕ್ಟ್. ನಾನು ಸಬ್ಜೆಕ್ಟು ರಮ್ಯಾ ತೊಗೊಂಡಿದ್ದೀನಿ. ರಮ್ಯಾ ವಾಸ್ ಆಗುತ್ತೋ ವೇರ್ ಆಗುತ್ತೋ? ಎಸ್, ರಮ್ಯಾ ವಾಸ್ biting the chocolate. ರಮ್ಯಾ ವಾಸ್ ಪೇಯಿಂಗ್ ದ ಫೀಸ್ ಎಸ್ಟರ್ಡೇ. ಅವಳು ನಿನ್ನೆ ಫೀಸ್ ಪೇ ಮಾಡ್ತಿದ್ರು. ವಾಸ್ ಪೇಯಿಂಗ್. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ. ಹೌದಾ? ಪಾಸ್ಟ್ ಅಂದರೆ ಹಿಂದಿನ. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ರಮ್ಯಾ ವಾಸ್ ಪೇಯಿಂಗ್ ದ ಫೀಸ್. ಮೈ ಫ್ರೆಂಡ್ಸ್ ಅಥವಾ my what you can say, my sisters, my brothers. Okay, my brothers were are ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸಲ್ಲಿ ವೇರ್. ಮೈ ಬ್ರದರ್ಸ್ ವೇರ್ ಸಿಂಗಿಂಗ್ ಅ ಸಾಂಗ್. My brother, when the one person is there, my brother was singing a song. Was. ಒಬ್ಬನೇ ಇದ್ದಾಗ when the third person is singular we should use was.
was, she was, he was, it was, Ramya was, dog was. The dog was, okay, going, the dog was going behind his master. The dog was going behind his master. See, was, the dog was. Present tense is, the dog is. Past tense was. Past continuous tense. I hope you are clear with this past continuous tense. Next. She was singing a song. Raju was keeping my notebook. Raju was keeping my notebook. Present tense aladre is. Raju is anta heltivi. Past tense was. Raju was keeping my notebook. Next. ಯಾವ್ದು ತಗೊಳ್ಳೋಣ? ಗಿವಿಂಗ್ ತಗೊಳ್ಳೋಣ. Santosh is giving homework to his friend. Sorry, Santosh was giving homework to his friend. Isn't it? Yes. Next. Let's move on to the next tense, that is present perfect tense. ಯಾವ್ದು ನೋಡಿದ್ವಿ ನಾವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ನ ನೋಡಿದ್ವಿ, ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ನ ನೋಡಿದ್ವಿ, ಪಾಸ್ಟ್ ಕಂಟಿನ್ಯೂಸ್ನ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಲೆಟ್ ಇಟ್ ಬಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. Where to use present perfect tense? Present perfect tense. Present perfect tense. Okay, tense. What is the formula of present perfect tense then? Subject plus has, have or has plus V3 plus object. Subject have ಅಥವಾ has plus V3 plus object. ಯಾವ ರೀತಿ? ಓಕೆ, V3 verbs. ಬೀನ್ ತಗೊಳ್ಳೋಣ. ಶಿ ಸಬ್ಜೆಕ್ಟ್, ಶಿ ತಗೊಳ್ಳೋಣ. ಓಕೆ, ಶಿ. ಹ್ಯಾವ್ ಸೂಟ್ ಆಗುತ್ತೋ, ಹ್ಯಾಸ್ ಸೂಟ್ ಆಗುತ್ತೋ? ಶಿ ಹ್ಯಾಸ್. ಓಕೆ, ಶಿ ಹ್ಯಾಸ್ V3 ವರ್ಬ್. ಯಾವುದು? ಬೀನ್ ತಗೊಂಡಿದ್ದೀನಿ ನಾನು. ಶಿ ಹ್ಯಾಸ್ been in this college. She has been in this college for 2 years. She has been in this college for 2 years. Okay, next. ಯಾವ ಸಬ್ಜೆಕ್ಟ್ ತಗೊಳ್ಳೋಣ ಮಕ್ಕಳೇ? ಐ ತಗೊಳ್ಳೋಣ. ಓಕೆ, ಐ, ಯು, ವಿ, ದೇ, he, she, it. ಓಕೆ, ಐ ಜೊತೆಗೆ ಯಾವ್ದು ಸೂಟ್ ಆಗುತ್ತೆ ಮಕ್ಕಳೇ? ಐ ಹ್ಯಾವ್. ಓಕೆ, ನನ್ನ ಹತ್ರ ಪೆನ್ ಇದೆ. ಐ ಹ್ಯಾವ್ ಎ ಪೆನ್ ಅಂತ ಹೇಳ್ತೀವೋ, ಐ ಹ್ಯಾಸ್ ಎ ಪೆನ್ ಅಂತ ಹೇಳ್ತೀವೋ? ಐ ಹ್ಯಾವ್. ಹೌದಾ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್. ಐ ಹ್ಯಾವ್ ಪ್ಲಸ್ V3 ವರ್ಬಲ್ಲಿ ಯಾವ್ದು ತಗೊಳ್ಳೋಣ? ಯಾವುದಾದ್ರೂ ತಗೋಬೋದು ನೀವು. ಐ ಹ್ಯಾವ್ ಬ್ರಾಟ್.
I have brought an apple. An apple. Should I continue? So, I have brought an apple. ಸೊ V3 ವರ್ಬಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನಿ ಮಕ್ಕಳೇ? ಬ್ರಾಟ್ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ ಎನಿ ವರ್ಬ್, ಬ್ರಾಟ್ ಆರ್ ಕಾಟ್ ಆರ್ ಡನ್. ಓಕೆ, ಡನ್ ತಗೊಳ್ಳೋಣ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್. ಇಸ್ ಇಟ್ ಕ್ಲಿಯರ್? ಐ ಹ್ಯಾವ್ done my homework. Please look at this formula, then it will be easy. Okay, look at this formula, then it will be easy for you to comprehend it so easy. ಹೌದಾ? ನೀವು ಈ ಫಾರ್ಮುಲಾ ನೋಡಿಕೊಂಡು if you frame or if you try to understand the tense, it will be very easy. ನೀವು ಫಾರ್ಮುಲಾ ನೋಡಿಕೊಂಡು ಬರ್ಕೊಂಡ್ಬಿಟ್ರೆ ಸಾಕು. ಫಾರ್ಮುಲಾ ಇರಬೇಕು ಮತ್ತು ಪ್ಲಸ್ ಈ ಚಾರ್ಟ್ ಇರಬೇಕು ನಿಮಗೆ. ಹಾಗಾದರೆ ಮಾತ್ರ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ದೆನ್ ಯು, ಓಕೆ, ನಿನ್ನ ಹತ್ರ ಪೆನ್ ಇದೆ, ಯು ಹ್ಯಾವ್ ಎ ಪೆನ್. ಹೌದಾ? ಯು ಹ್ಯಾವ್ ಬ್ರಾಟ್ ಅನ್ ಆ್ಯಪಲ್. ಬ್ರಾಟ್, ಯು ಹ್ಯಾವ್ ಬ್ರಾಟ್ ಆ್ಯನ್ ಆ್ಯಪಲ್. ಸಿಂಪಲ್. ನೆಕ್ಸ್ಟ್ now we have brought same, okay, same and apple. ಚೇಂಜ್ ಮಾಡಿ ಮೇಡಮ್, ಬೇರೆ ಏನಾದರೂ ಬರೀರಿ ಬ್ರಾಟ್ ಬದಲು ಅಂತ ಅಂದರೆ, they have eaten, they have eaten dosa. See, they have eaten dosa. Next, he ಇದ್ದಾಗ ಏನು ಯೂಸ್ ಮಾಡಬೇಕು? he, she, it. ಸಿಂಗ್ಯುಲರ್ ಪರ್ಸನ್ ಇದ್ದಾಗ has. he has eaten dosa. He has eaten dosa. It has eaten dosa. ಹೌದಾ? ಎಸ್, ಅರ್ಥ ಆಯಿತು ಅನ್ಕೊಂತೀನಿ ಮಕ್ಕಳೇ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ V3 plus object. Okay, I have, see, I have, you have, we have, they have. I have, you have, we have, they have. Plural ಇದ್ದಾಗ have ಬಳಸ್ತೀವಿ. Singular ಇದ್ದಾಗ has. She has, it has, he has, Ravi has, my friend has a car, my mother has an apple. Okay, yes. So this formula, write down this formula and write down this formula, students. Subject plus have athava has plus V3. V3 means these verbs. V3, that's why I have written there V1, V2, V3, V4. V3 plus object. I have fought with her. ನಾನು ಅವಳ ಜೊತೆ ಜಗಳ ಮಾಡಿದೆ. Present perfect tense. I have fought with her. Okay, where we should use present perfect tense? See here. The present perfect tense, write down children. The present perfect tense describes an action, that is, write down fast, that is complete, but unlike the simple past,
the simple past. The present perfect does not merrily refer to the completion of a past action, but it also express its present relevance. Example, he has gone to Delhi. It means he has not yet returned. ಅಂದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅಂದರೆ ವಿ ಯೂಸ್ ದಿಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವಿತ್ ರಿಲೆವೆನ್ಸ್ ಟು ದ ಪಾಸ್ಟ್ ಆಲ್ಸೋ. ಓಕೆ, ವಿತ್ ರೆಲೆವೆನ್ಸ್ ಟು ದ ವಿಚ್ ಎಕ್ಸ್ಪ್ರೆಸಸ್ ಇಟ್ಸ್ ಪ್ರೆಸೆಂಟ್ ರೆಲೆವೆನ್ಸಸ್. ಅಂದರೆ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ನಾವಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಅಂದರೆ ನಾನು ಕರೆಕ್ಟಾಗಿ ನನ್ನ ಹೋಮ್ವರ್ಕ್ನ ಫಿನಿಷ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಫಿನಿಷ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್. ಆ್ಯಂಡ್ ಇನ್ನೊಂದು ಏನಕ್ಕೆ ಯೂಸ್ ಮಾಡ್ತಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಅಂತ ಅಂದರೆ ಟು ಮೇಕ್ ಇಟ್ ರೆಲೆವೆಂಟ್ ಟು ದ ಪ್ರೆಸೆಂಟಿಗೂ ರೆಲೆವೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ಗೋನ್ ಟು ಡೆಲ್ಲಿ ಅಂದರೆ ಅವ್ನು ಇನ್ನೂ ವಾಪಸ್ ಬಂದಿಲ್ಲ, ಈಗ ಇನ್ನೂ ವಾಪಸ್ ಬಂದಿಲ್ಲ, ಇನ್ನು ವಾಪಸ್ ಹೋಗಿದ್ದಾರೆ ಅಷ್ಟೇ. ಹಿ ಹ್ಯಾಸ್ ಗಾನ್ ಟು ಡೆಲ್ಲಿ, ಪರ್ಫೆಕ್ಟ್ ಟೆನ್ಸ್. ಎಸ್ ಚಿಲ್ಡ್ರನ್, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್, in the continuation class, I will describe some more rules to this present perfect tense. So thank you one and all. Have a good day.